ಕಾರಣ ಗೊತ್ತಿಲ್ಲದೆ ನವಿಲು ಸಾವನ್ನಪ್ಪುತ್ತಿದ್ದು, ನವಿಲುಗಳನ್ನು ಸ್ಥಳೀಯರು ರಕ್ಷಣೆ ಮಾಡುತ್ತಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿರುವ ನವಿಲುಗಳನ್ನ ರಕ್ಷಣೆ ಮಾಡಿ ನೀರು ಕುಡಿಸಿದ ಸ್ಥಳೀಯರು. ಇದಕ್ಕೂ ಮೊದಲು 2 ನವಿಲುಗಳ ಪರಿಸ್ಥಿತಿ ಇದೇ ಆಗಿತ್ತು ಎನ್ನಲಾಗಿದ್ದು, ಕುರಿಗಾಹಿ ನಾಗರಾಜ್ರಿಂದ ನವಿಲುಗಳ ರಕ್ಷಣೆಯಾಗಿದೆ. ಬಲೆಗಳನ್ನು ಸುಟ್ಟು ಹಾಕಿ ನವಿಲು ರಕ್ಷಣೆ ಮಾಡಿರುವ ನಾಗರಾಜ್, ಪಕ್ಷಿ ಪ್ರಾಣಿಗಳನ್ನು ಹಿಡಿಯಲು ಕಿಡಿಗೇಡಿಗಳು ಬೇಟೆಯ ಬಲೆ ಹಾಕುತ್ತಿರುವ ಬಗ್ಗೆ ತಿಳಿದು ಬಂದಿದ್ದು, ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟರು. ಕಿಡಿಗೇಡಿಗಳನ್ನು ಹಿಡಿಯುವಲ್ಲಿ ವಿಫಲರಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಸ್ಥಳಕ್ಕೆ ಪ್ರಾಣಿ ಸಂರಕ್ಷಕ ಪೃಥ್ವಿರಾಜ್ ಹಾಗೂ ಅರಣ್ಯ ಸಿಬ್ಬಂದಿ ಶಶಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಚಿಕ್ಕಬಳ್ಳಾಪುರ ನಗರದ ಹೊಸ ಕೆರೆಯ ಬಳಿ ಘಟನೆ ಬೆಳಕಿಗೆ ಬಂದಿದೆ. ಇಲ್ಲಿ ಕುರಿಕಾಯವರು ನಾಗರಾಜನವರು ಫೋನ್ ಮಾಡಿದ್ರು, ನವಿಲೊಂದು ತುಂಬ ನರಳ್ತಾ ಇದೆ, ಬಂದು ನೋಡಿ ಅಂದ್ಬಿಟ್ಟು. ಅಷ್ಟರಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಾವು ಬಂದಿದ್ರು. ನಾವು ಸ್ಪಾಟಿಗೆ ಬಂದ್ವಿ. ಅಬ್ಸರ್ವ್ ಮಾಡಿದಾಗ ಇದು ಬಲೆಗೆ ಸಿಕ್ಕಾಕೊಂಡು ಕಾಲಿಗೆ ಏಟಾಗಿದೆ. ಅದಲ್ಲದೆ ಈಗ ಗಲೀಜು ನೀರು ಜಾಸ್ತಿ ಆಗಿರೋದು, ಗಲೀಜು ನೀರು ಕುಡಿದು ಅನಾರೋಗ್ಯದಿಂದ ಸತ್ತಿದೆ ಅಂತ ಗೊತ್ತಾಯಿತು. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಬಲೆಗಳಾಗ್ತಾ ಇದ್ದಾರೆ. ಯಾಕಂದರೆ ಇದು ರೋಡ್ಗೂ ಈ ಕಡೆ ತೋಟಗಳಿಗೂ ಸೆಂಟ್ರ್ಗಳಿರೋದು ಒಂದು ಕುಂಟೆ. ಇದು ಈಗ ಮಹಿಳಾ ಕಾಲೇಜ್ ಆಗಿದೆ, ಬ್ಯಾಕ್ ಸೈಡು ದಟ್ಟವಾಗಿದೆ. ಯಾರು ಓಡಾಡೋದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಅನೈತಿಕವಾಗಿ ಡ್ರಿಂಕ್ಸ್ ಮಾಡೋದಕ್ಕೆ, ಗಾಂಜಾ ಹೊಡಿಯೋಕ್ಕೆಲ್ಲ ಬರ್ತಾ ಇದ್ದಾರೆ. ಈಗ ಬಂದವ್ರು ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಸಿಕ್ಕುವಂಥ ಪ್ರಾಣಿ ಪಕ್ಷಿಗಳನ್ನ ತಿನ್ನೋದಕ್ಕೆ ಅನುಕೂಲ ಆಗೋಗಿದೆ. ಇಲ್ಲಿ ಈ ಬಲೆಗಳಾಗ್ತಾರೆ ಅಂತ ಗೊತ್ತಾದ್ರಿಂದ ಅವರಿಗೆ ಇಲ್ಲಿ ನಾನು ನಾಗರಾಜನ್ ಅವ್ರಿಗೆ ಹೇಳಿದ್ದೀನಿ, ಬಲೆಗಳಾಗ್ದಾಗ ತಿಳಿಸಿ, ನನಗಾಗಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಾಗಲಿ ತಿಳಿಸಿ, ತಕ್ಷಣ ಬಂದು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ. ನಮ್ಮ ಅರಣ್ಯಾಧಿಕಾರಿಗಳು ಇದ್ರ ಬಗ್ಗೆ ತಿಳುವಳಿಕೆ ಗೊತ್ತಾಗಿದೆ. ಈಗ ಅವರೂ ಒಂದಿಬ್ಬರನ್ನ ಈ ಕಡೆ ಆಗಾಗ ಬಂದು ಹೋಗೋದಕ್ಕೆ ಹೇಳಿದ್ದಾರೆ. ಈ ರೀತಿ ಆಗೋಯ್ತು ಅಂದರೆ ತುಂಬ ಕಷ್ಟ ಆಗುತ್ತೆ. ಮನುಷ್ಯ ಏನಾಗ್ತಾಯಿದೆ ಅಂದರೆ ತುಂಬ ಸ್ವಾರ್ಥ ಆಗ್ತಾಯಿದ್ದಾನೆ. ತಾನು ಬದುಕೋದು, ತಾನು ಮೋಜು ಮಸ್ತಿ ಮಾಡ್ಕೊಂಡೇ ಬದುಕ್ತಾ ಇದ್ದಾನೆ ಹೊರತು ಪ್ರಾಣಿ ಪಕ್ಷಿಗಳ ಬಗ್ಗೆ, ಈ ಕ್ರಿಮಿಕೀಟಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಯಾಕಂದರೆ ಇವೆಲ್ಲ ಇದ್ರೇ ಮನುಷ್ಯ. ಈ ಪ್ರಾಣಿ ಪಕ್ಷಿಗಳಿಲ್ಲ ಅಂದರೆ ಮನುಷ್ಯ ಇಲ್ಲ. ಅವನು ಮೋಜು ಮಸ್ತಿಗೋಸ್ಕರ ಇದನ್ನೆಲ್ಲ ನಾಶ ಮಾಡ್ತಾ ಇದ್ದಾನೆ. ಆದರೆ ಒಂದೊಂದೇನೆಂದರೆ, ದುರಂತ ಏನಂದರೆ, ಇವ್ರು ನಾಶ ಮಾಡ್ಕೊಂಡು ತಾನೂ ನಾಶ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.